ಶ್ರೀ ಗುರುಭ್ಯೋ ನಮಃ. ಇದು ಮಧ್ವ ವಿಜಯದ 59ನೇ ಭಾಗ. 58ನೇ ಭಾಗ ಈ ಹಿಂದೆ ಮುಕ್ತಾಯ ಕಂಡಾಗ 10ನೇ ಸರ್ಗ ಮುಕ್ತಾಯ ಕಂಡಿತ್ತು. ಆಚಾರ್ಯರು 2ನೇ ಬಾರಿ ಬದರಿ ಯಾತ್ರೆ ಮಾಡಿದ್ರು. ಬದರಿ ಯಾತ್ರೆಗೆ ಹೋಗುವಾಗ ಬರುವಾಗ ಅವ್ರು ಏನು ಲೀಲೆಗಳನ್ನು ತೋರಿಸಿದ್ರು ಅನ್ನೋದನ್ನೆಲ್ಲ ಕೆಲವು ಜನ ಕೇಳಬೇಕು ಅಂತ ಅಪೇಕ್ಷೆ ಪಟ್ಟರು. ಆಚಾರ್ಯರ ಜೊತೆಗೆ ಪ್ರವಾಸ ಮಾಡಿದಂಥ ಒಬ್ಬರು ಅದನ್ನೆಲ್ಲ ಆ ಜನರಿಗೆ ಪ್ರವಚನ ಮಾಡಿದರು ಅಂತ ಅದು ಕಥಾ. ಇಲ್ಲಿಗೆ 10ನೇ ಸರ್ಗ ಮುಕ್ತಾಯ ಕಂಡಿತ್ತು. ಈಗ 11ನೇ ಸರ್ಗ ನಾವು ನೋಡಬೇಕು. 11ನೇ ಸರ್ಗದ ವೈಶಿಷ್ಟ್ಯ ಏನು ಅಂತಂದ್ರೆ, ಈ ಮುಕ್ತಿಯ ವರ್ಣನೆ, ಮುಕ್ತಿಯ ವೈಭವ, ಆ ಮುಕ್ತರ ಶೃಂಗಾರ ಲೀಲೆಗಳು ಅದನ್ನೆಲ್ಲ ಇಲ್ಲಿ ವರ್ಣನೆ ಮಾಡ್ತಾರೆ. ಒಂದು ಮಹಾಕಾವ್ಯ ಅಂತ ಅನ್ಸ್ಕೋಬೇಕಾದ್ರೆ ಅದರಲ್ಲಿ ಸ್ವಲ್ಪ ದೊಡ್ಡದಿರ್ಬೇಕು. ತೀರಾ ಸಣ್ಣ ಸಣ್ಣದು 50-60 ಶ್ಲೋಕಗಳ ಕಾವ್ಯ ಆದರೆ ಅದನ್ನೆಲ್ಲ ಖಂಡ ಕಾವ್ಯ ಅಂತ ಕರೀತಾರೆ. ಅದು ಮಹಾಕಾವ್ಯ ಅಲ್ಲ, ದೊಡ್ಡದಿರಬೇಕು. 8-10 ಸರ್ಗ 10-15 ಸರ್ಗ ಇರಬೇಕು ಅಂತ ನಿಯಮ ಇದೆ. ಆಮೇಲೆ ಅದರಲ್ಲಿ ಮದುವೆ ವರ್ಣನೆ, ಶೃಂಗಾರದ ವರ್ಣನೆ, ಸಮುದ್ರದ ವರ್ಣನೆ, ಸೂರ್ಯಚಂದ್ರರ ವರ್ಣನೆ, ನಾಯಕರ ವರ್ಣನೆ, ನಾಯಕಿಯ ವರ್ಣನೆ ಇವೆಲ್ಲ ಇರಬೇಕು ಅಂತ ಈಗ ಒಂದು ಏನೋ ಒಂದು ಲಕ್ಷಣ ಅವರೇ ಮಾಡ್ಕೊಂಡಿದ್ದು ಒಂದು ಲಕ್ಷಣ. ಅದಕ್ಕನುಸಾರವಾಗಿ ಇಲ್ಲಿಯೂ ಕೂಡ ಶೃಂಗಾರದ ವರ್ಣನೆ ಈ ಸರ್ಗದಲ್ಲಿ ಇದೆಲ್ಲ ವರ್ಣನೆ ಮಾಡ್ತಾರೆ. ಸಮುದ್ರದ ವರ್ಣನೆ ಮುಂದೆ 16ನೇ ಸರ್ಗದಲ್ಲಿ ಬರೋದಿದೆ. ಈ ಸನ್ಯಾಸಿಗಳಾದಂತಹ ಆಚಾರ್ಯರ ಜೀವನ ಚರಿತ್ರದಲ್ಲಿ ಯಾವ ಶೃಂಗಾರ ವರ್ಣನೆ ಮಾಡಬೇಕು? ಅದಕ್ಕೆ ಇಲ್ಲಿ ಶೃಂಗಾರ ಅಂದ್ರೆ ಭಕ್ತನ, ಆ ಭಗವಂತನ ಭಕ್ತರಾದವರು ಮುಕ್ತರಾದವರು ಏನಿದ್ದಾರಲ್ಲ ಅವರ ಶೃಂಗಾರವನ್ನು ಇಲ್ಲಿ ವರ್ಣನೆ ಮಾಡ್ತಾರೆ. ಅದರ ಮೂಲಕ ಆ ಮಹಾಕಾವ್ಯಗಳಿಗೆ ಬೇಕಾದಂತಹ ಒಂದು ಲಕ್ಷಣವನ್ನು ಕೂಡ ಅಲ್ಲಿ ತೋರಿಸಿದಂತಾಯಿತು. ಮತ್ತೆ ಸುಮ್ಮನೆ ನನ್ನ ಕಾವ್ಯನೂ ಕೂಡ ಒಂದು ಮಹಾಕಾವ್ಯದ ಪಟ್ಟಿಯಲ್ಲಿ ಸೇರ್ಲಿಕ್ಕೆ ಮಾಡಿದ ಪ್ರಯತ್ನ ಇದಲ್ಲ. ಯಾರೋ ಬಿರುದು ಬಾವಲಿ ಕೊಡಲಿ, ಇವನು ಪ್ರಶಸ್ತಿ ಕೊಡಲಿ ಅಂತ ಮಾಡಿದ ಕಾವ್ಯ ಅಲ್ಲ ಇದು. ಇಡೀ ಸರ್ಗವೇ, ಈ 11ನೇ ಸರ್ಗವೇ ಅದೆಷ್ಟೋ ಪ್ರಶ್ನೆಗಳಿಗೆ ಉತ್ತರ. ಆದ್ರಿಂದ ಈ ವರ್ಣನೆಗೆ ಮಹತ್ವ ಇದೆ. ಅದೇನು ಪ್ರಶ್ನೆಗಳಿಗೆ ಉತ್ತರ ಅಂತಂದ್ರೆ, ಜಗತ್ತಿನ ವೈದಿಕ ಅವೈದಿಕ ಎಲ್ಲನೂ ಸೇರಿ ಅನೇಕ ವಿಚಾರಧಾರೆಗಳು, ಅನೇಕ ಸಿದ್ಧಾಂತಗಳು, ಎಲ್ಲರೂ ಕೂಡ ಅವರು ಭಗವಂತನನ್ನು ಸ್ಮರಣೆ ಮಾಡಬೇಕು, ಭಗವಂತನಿಗೂ ಸದ್ಗತಿಯನ್ನು ತಲುಪಿಸ್ತಾನೆ. 2 ವಾಕ್ಯದಲ್ಲಿ ಎಲ್ಲಾ ಸಿದ್ಧಾಂತಗಳ ಸಾರವನ್ನು ಕೂಡ ಸಂಗ್ರಹ ಮಾಡಬಹುದು. ಆ ಸದ್ಗತಿ ಅಂದ್ರೆ ಅದೇನು ಕೆಲವರು ವೈಕುಂಠ ಅಂತಾರೆ, ಕೆಲವರು ಕೈಲಾಸ ಅಂತಾರೆ, ಕೆಲವರು ಸ್ವರ್ಗ ಅಂತಾರೆ, ಬೇರೆ ಬೇರೆ ಶಬ್ದಗಳಿಂದ ಅದನ್ನ ವರ್ಣನೆ ಮಾಡ್ತಾರೆ. ಆದರೆ ಅಲ್ಲಿ ನಾವು ಏನು ಮಾಡ್ತೀವಿ, ಅದ್ರ ಆ ಸ್ವರ್ಗ, ಆ ವೈಕುಂಠದ ಆ ಮೋಕ್ಷ ಲೋಕ ಏನಿದೆಯಲ್ಲ, ಮುಕ್ತಿ ಲೋಕ, ಅದರ ಸ್ವರೂಪದ ಬಗ್ಗೆ, ಆ ಲೋಕದ ಸ್ವರೂಪದ ಬಗ್ಗೆ ಮತ್ತು ಆ ಸ್ಥಿತಿಯ ಬಗ್ಗೆ ಒಂದು ಬಲವಾದ ಭಿನ್ನಾಭಿಪ್ರಾಯ ವೈದಿಕ ಅವೈದಿಕರಲ್ಲಿ ಮತ್ತು ವೈದಿಕರಲ್ಲೇ ಪರಸ್ಪರ ವಿಚಾರ ಮಾಡಿದರೆ ಅನೇಕ ಸಿದ್ಧಾಂತಗಳಲ್ಲಿ ಒಂದು ಭಿನ್ನ ಅಭಿಪ್ರಾಯ ಇದೆ. ಅಲ್ಲಿ ಹೋದ್ಮೇಲೆ ನಾವು ಏನು ಮಾಡ್ತೀವಿ, ಅದೊಂದು ಲೋಕ ಹೌದೋ ಏನೋ. ನೀವು ವಸ್ತುತಃ ಮೋಕ್ಷ ಅಂತಂದ್ರೆ, ಮೋಕ್ಷ ಅನ್ನೋ ಶಬ್ದಕ್ಕೆ ವೈಕುಂಠ ಅಂತ ಅರ್ಥ ಅಲ್ಲ. ಮೋಕ್ಷ ಅಂದ್ರೆ ಬಿಡುಗಡೆ ಅಂತ ಅರ್ಥ. ಮೋಕ್ಷ ಅಂದ್ರೆ ಒಂದು ಸ್ಥಿತಿ, ಅದೊಂದು ಸ್ಟೇಟಸ್ ಅದು. ಹಾಗಾಗಿ ಸಂಸಾರದಿಂದ ಬಿಡುಗಡೆ ಆಗೋದನ್ನ, ಸತ್ವ ರಜಸ್ತಮೋ ಗುಣಗಳಿಂದ ಮುಕ್ತರಾಗೋದನ್ನ ಮೋಕ್ಷ, ಮುಕ್ತಿ ಅನ್ನೋ ಶಬ್ದದಿಂದ ಕರೀತಾರೆ. ಇನ್ನು ವೈಕುಂಠ, ಶ್ವೇತದ್ವೀಪ, ಅನಂತಾಸನ ಅಂತ ಏನಿವೆಲ್ಲ ಅವು 3 ಪ್ರತ್ಯೇಕವಾಗಿ 3 ಲೋಕಗಳು. ಹಿಂದೆ ಹೇಳಿದಂತಹ ಮುಕ್ತಿ ಅಥವಾ ಮೋಕ್ಷವನ್ನು ಯಾರು ಪಡ್ಕೊಂಡಿರ್ತಾರೆ ಅಂಥ ಜೀವರು ಮಾತ್ರ, ಇನ್ನೆಂದೂ ಮರಳಿ ಸಂಸಾರದ ಹಿಡಿತಕ್ಕೆ ಬರದೇ ಇರುವಂಥ ಜೀವರು ಅಲ್ಲಿರ್ತಾರೆ. ಆ ಶ್ವೇತದ್ವೀಪ, ಅನಂತಾಸನ, ವೈಕುಂಠಗಳಲ್ಲಿ ಇರ್ತಾರೆ. ಅಲ್ಲಿ ಅವರಿಗೆ ಮನೆಗಳಿವೆ, ಉದ್ಯಾನವನಗಳಿವೆ, ಪಕ್ಷಿಗಳಿವೆ, ಪ್ರಾಣಿಗಳಿವೆ, ಹೂಗಳಿವೆ, ನದಿಗಳಿವೆ, ಸರೋವರಗಳಿವೆ, ಬೇಕಾದಂಥ ಎಲ್ಲ ಭೋಗ ಭಾಗ್ಯನೂ ಕೂಡ ಇದೆ ಅಂತ ಇಲ್ಲಿ ಮುಂದೆ ವರ್ಣನೆ ಮಾಡ್ತಾರೆ. ಈ ವಿಚಾರಧಾರೆಗಳು ಎಷ್ಟೋ ಸಿದ್ಧಾಂತಿಗಳಿಗೆ ಒಪ್ಪಿಗೆ ಆಗಿಲ್ಲ. ಮೋಕ್ಷ ಅಂತಂದ್ರೆ ಭಗವಂತನಲ್ಲಿ ಲೀನವಾಗಿ ಹೋಗಿಬಿಡೋದು, ನಮ್ಮ ಅಸ್ತಿತ್ವವನ್ನೇ ಕಳ್ಕೊಂಡು ಭಗವಂತನಲ್ಲಿ ಹೋಗಿಬಿಡೋದು ಅಂತ ಕೆಲವರು. ಇಲ್ಲ, ನಿರಂಜನ ಪರಮಂ ಸಾಮ್ಯಂ ಉಪೈತಿ ಅಂತ ಇನ್ನು ಕೆಲವರು. ಭಗವಂತನಿಗಿಂತ ಪ್ರತ್ಯೇಕವಾಗೇ ಇರ್ತೀವಿ, ಆದ್ರೆ ಭಗವಂತನಿಗೂ ನಮಗೂ ಈಕ್ವಾಲಿಟಿ ಬಂದ್ಬಿಡ್ತದೆ ಅಂತ ಇನ್ನು ಕೆಲವರು. ಇನ್ನು ಕೆಲವರು ಭಗವಂತನ ಮನೇಲಿ ಕರ್ಕೊಂಡು ಹೋಗ್ತಾನೆ ಅಂತ ಅಷ್ಟೇ ಹೇಳ್ತಾರೆ. ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಏನು ಮಾಡಿಸ್ತಾನೆ, ಏನು ವ್ಯತ್ಯಾಸ ಇರ್ತದೋ ಬಿಡ್ತದೋ ಅದು ಯಾವ ಸಂಗತಿಗಳನ್ನ, ಇನ್ನೂ ಕೆಲವು ಅವೈದಿಕ ದರ್ಶನಗಳು, ವಿದೇಶದ ದರ್ಶನಗಳು ಅಂತ ಪ್ರಶ್ನೆಯನ್ನೇ ತಗೊಂಡಿಲ್ಲ. ಯಾವ ವಿಷಯಗಳನ್ನು ಅವ್ರು ಚರ್ಚನೆ ಮಾಡ್ಲಿಕ್ಕೆ ಹೋಗಿಲ್ಲ. ಹೀಗೆ ಬೇರೆ ಬೇರೆ ಅಭಿಪ್ರಾಯಗಳಿವೆ. ಅದನ್ನೆಲ್ಲ ಮುಕ್ತಿಪಾದ ಅಂತ ಬ್ರಹ್ಮಸೂತ್ರದಲ್ಲಿ, ಅನುವ್ಯಾಖ್ಯಾನದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಪ್ರತ್ಯೇಕ ಪ್ರಕರಣವೇ ಇದೆ. ಮೋಕ್ಷ ಅಂದ್ರೆ ಬೇರೆಯವರು ಏನು ತಿಳ್ಕೊಂಡಿದ್ದಾರೆ ಅದು ಯಾಕೆ ಸರಿಯಲ್ಲ ಅಂತಂದನ್ನ ಖಂಡನೆ ಮಾಡಿ, ಮೋಕ್ಷ ಅಂದ್ರೆ ವಸ್ತುತಃ ಏನು, ಮುಕ್ತ ಲೋಕ ಅಂದ್ರೆ ಏನು, ಅದನ್ನ ಯಾಕೆ ಹಾಗೆ ಒಪ್ಪಬೇಕು, ಇದೆಲ್ಲ ಕೇಳಲಿಕ್ಕೆ ಬಹಳ ವಿಚಿತ್ರ ಅನ್ನಿಸ್ತದೆ. ಅಲ್ರಿ, ಅಲ್ಲಿ ಹೋಗಿ ಶೃಂಗಾರ ಲೀಲೆ ಮಾಡೋದು ಅಂದ್ರೆ ಏನು, ಕೆಲವ್ರ ಪ್ರಶ್ನೆ ಇದೆ.
ನಾನೇ ನನ್ನ ಕಿವಿಯಾರು ಕೇಳಿದ್ದೇನೆ. ಇಲ್ಲಿ ಶೃಂಗಾರ ಲೀಲೆ ಮಾಡ್ತಾರೆ. ಶೃಂಗಾರ ಲೀಲೆ ಅಂದರೆ ಎಷ್ಟೋ ಜನರಿಗೆ ಅಸಹ್ಯ. ಅದನ್ನು ಇಲ್ಲಿ ಮಾಡ್ತಾರೆ ಅಂತಂದ್ರೆ ಮನುಷ್ಯ ಲೋಕನೇ ಅಸಹ್ಯ, ಅದನ್ನು ಮಾಡ್ತಾರೆ ಅಂದರೆ ಸರಿ ಒಪ್ಪಬೇಕಾದದ್ದು. ಅಲ್ಲಿ ಹೋಗಿ ಇದನ್ನೇ ಮಾಡ್ತಾರೆ ಅಂದರೆ ಅದನ್ನ ಯಾಕೆ ಮೋಕ್ಷ ಅನ್ಬೇಕು ಅಂತ ಕೆಲವ್ರದೆಲ್ಲ ಘನ ಪ್ರಶ್ನೆಗಳು. ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಏನು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅನುವ್ಯಾಖ್ಯಾನದಲ್ಲಿ ವರ್ಣಿತ ಆಗಿದೆ. ಅದರದ ಒಂದು ಸಾರ ರೂಪ ಇಲ್ಲಿ ನಾವೀಗ ಮುಂದೆ ನೋಡೋದು. ಪ್ರಚುರಾಂತರ ಪ್ರವಚನಂ ಫಣಿರಾಡುಪಶುಶ್ರುವಾಂಸ ಸನಕಾದಿ ಮುನಿ ಗಗನೇಲ್ಪ ದೃಷ್ಟವ ಪುರತ್ರ ಜನೈ ತ್ವರಿತಂ ನಿಲೀನ ರುಚಿರಾಪಪದಂ. ಇದು ಜಗತಿ ಛಂದಸ್ಸು. ಹಿಂದಿನ ಸರ್ಗದಲ್ಲಿ ಪ್ರತಿಯೊಂದು ಶ್ಲೋಕಕ್ಕೂ ಕೂಡ ಒಂದೊಂದು ಬೇರೆ ಬೇರೆನೇ ಛಂದಸ್ಸಿತ್ತು. ಇಲ್ಲಿ ಹಾಗಲ್ಲ, ಕೊನೆ ಒಂದೆರಡು ಶ್ಲೋಕಗಳನ್ನು ಬಿಟ್ಟರೆ ಅಲ್ಲಿ ತನಕ ಉಳಿದ ಎಲ್ಲಾ ಶ್ಲೋಕಗಳಿಗೂ ಸಮಾನವಾದಂಥ ಛಂದಸ್ಸಿತ್ತು. ಆಚಾರ್ಯರು ಒಂದು ಬಾರಿ ಪ್ರವಚನ ಮಾಡ್ತಾ ಕೂತಿದ್ರು. ಅದು ಎಲ್ಲಿ ಯಾವ ಊರಿನಲ್ಲಿ ಅಂತ ಇಲ್ಲೇನು ಸ್ಪಷ್ಟವಾಗಿ ಏನಿಲ್ಲ, ಆದರೂ ಇದರಲ್ಲೇ ಉಡುಪಿಯಲ್ಲೇ ವ್ಯಾಖ್ಯಾನದಲ್ಲಿ ಹಾಗೆ ವರ್ಣನೆ ಮಾಡ್ತಾರೆ. ಆ ಪರಶುರಾಮ ಕ್ಷೇತ್ರದಲ್ಲಿ ಆಚಾರ್ಯರು ಪ್ರವಚನ ಮಾಡ್ತಾ ಕೂತಿದ್ರು. ಪರಶುರಾಮ ಕ್ಷೇತ್ರದಲ್ಲಿ ಉಡುಪಿಯಲ್ಲಿ ಅವರು ಪ್ರವಚನ ಮಾಡ್ತಾ ಕೂತಿದ್ದಾಗ ಒಂದು ಬಾರಿ ಆಕಾಶದಲ್ಲಿ ಏನೋ ಮಿಂಚು ಹೊಡೆದಂಗಾಯ್ತು. ಕೆಲವು ಬಾರಿ ಈ ಥರ ನಾವು ಒಳಗೆ ಕೂತಿದ್ರು ಆಕಾಶವನ್ನು ನೋಡುವಂತಹ ಅವಕಾಶ ನಮಗಿರ್ತದಲ್ಲ ಕೆಲವು ಕಡೆ. ಪೂರ್ಣವಾಗಿ ಆಕಾಶ ಏನು ಮುಚ್ಚಿ ಹೋಗಿಲ್ಲಲ್ಲ ಈಗ. ಅಂಥ ಸಂದರ್ಭದಲ್ಲಿ ಕೂತ ಶಿಷ್ಯರಿಗೆ ಆಕಾಶದಲ್ಲಿ ಏನೋ ಒಂದು ಬಲವಾದ ಮಿಂಚು ಹೊಡೆದಂತಾಯ್ತು. ಆಮೇಲೆ ಅದು ಅದೃಶ್ಯ ಆಗಿಬಿಡ್ತು ಆ ಮಿಂಚು. ಜನರಿಗೆಲ್ಲ ಬಹಳ ಆಶ್ಚರ್ಯ. ಅದೇನು ಅಂತಂದ್ರೆ, ವಿಚಂದ್ರಾಯಾಮ್ ಕ್ಷಪಾಯಾಮ್ ತು ಚಂದ್ರಿಕಾ ಭ್ರಮಿಣೋ ಜನಾಃ ಶೇಷಸ್ಯ ತೇಜಸ್ಯ ತಂ ಯಾಂತಂ ಮಧ್ವೋ ವ್ಯದರ್ಶಯತ್. ಚಂದ್ರ ಇಲ್ಲ ಆಕಾಶದಲ್ಲಿ. ಸಾಯಂಕಾಲದ ಹೊತ್ತದು, ಸ್ವಲ್ಪ ಮುಸ್ಸಂಜೆನೂ ಆಗಿತ್ತು. ರಾತ್ರಿ ಹೊತ್ತಿನಲ್ಲಿ ಚಂದ್ರ ಇಲ್ಲ. ಆದರೂ ಕೂಡ ಒಂದು ಬೆಳ್ಳಗಿನ ಕಾಂತಿ ಎಲ್ಲ ಕಡೆ ಪಸರಿಸಿದಂತ ಆಯ್ತು. ಅವಾಗ ಜನರಿಗೆಲ್ಲ ಬೆಳದಿಂಗಳು ಬಂತು ಅಂತ ಭ್ರಮೆ ಬಂತು. ಅದಕ್ಕೆ ಆಚಾರ್ಯ ಹೇಳಿದ್ರು, ಅದು ಶೇಷನ ಮೈಕಾಂತಿ. ಶೇಷ ಸನಕಾದಿಗಳ ಜೊತೆ ಕೂತ್ಕೊಂಡು ಇಲ್ಲಿ ತನಕ ಪ್ರವಚನ ಕೇಳ್ತಾ ಇದ್ದ. ಕೇಳೋದನ್ನ ಸಾಕು ಅಂತ ಅನಿಸ್ತವನಿಗೆ ಹೋಗಿಬಿಟ್ಟ. ಅದರ ಒಂದು ಸಣ್ಣದೊಂದು ಸುಳಿವು ನಿಮಗೆ ಸಿಕ್ಕಿತು. ಪ್ರಚುರಾಂತರ ಅಂದ್ರೆ ಪೂರ್ಣ ಪ್ರಜ್ಞಾ ಅಂತ ಅರ್ಥ. ಅವರ ಪ್ರವಚನವನ್ನ ಫಣಿರಾಟ್ ಅಂದ್ರೆ ಶೇಷ ಉಪಶುಶ್ರುವಾನ್ ಕೇಳಿದ. ಹೇಗೆಂದ್ರೆ ಸ ಸನಕಾದಿ ಮುನಿ ಅವರೆಲ್ಲರ ಜೊತೆ ಕೂಡಿ ಕೇಳಿದ. ಗಗನೇ ಅಲ್ಪದೃಷ್ಟ ವಪುಹು, ಸ್ವಲ್ಪ ಅವನ ಸ್ವರೂಪ ಏನೋ ಕಾಣಿಸಿದಂತ ಆಯ್ತು ಆಕಾಶದಲ್ಲಿ. ತ್ವರಿತಂ ನಿಲೀನ ರುಚಿ, ಕೂಡಲೇ ಅದು ಅದೃಶ್ಯವೂ ಕೂಡ ಆಗಿಬಿಡ್ತು ಆ ಮೈಕಾಂತಿ. ಅತಿಚಿತ್ರಧಾಮ್ನಿ ನಿಜಧಾಮ್ನಿ ರಥಂ ಸಸಹಸ್ರಮಸ್ತಕಮನಂತಮಮಂ ಮುನಯೋಭಿವಾದ್ಯ ವಿನಯಾಭರಣ ವರಮನ್ವಯುಂಜತ ತದರ್ಥಮಿಮಂ. ಶೇಷ ತನ್ನ ಲೋಕಕ್ಕೆ ಹೊರಟೋದ. ಅಲ್ಲಿ ಹೋದಾಗ ಆ ಕೆಲವು ಋಷಿಗಳು ಅಲ್ಲಿಗೆ ಬಂದ್ರಂತೆ. ಬಂದು ಅವನಿಗೆ ನಮಸ್ಕಾರ ಮಾಡಿದರು. ನಮಸ್ಕಾರ ಮಾಡಿ, ಇಲ್ಲಿ ತನಕ ಆಚಾರ್ಯ ಪ್ರವಚನವನ್ನು ನಾವು ಕೇಳಿದೀವಿ, ನೀವು ಕೇಳಿದಿರಿ, ಅದರ ಬಗ್ಗೆ ಮತ್ತಷ್ಟು ನಮಗೆ ನೀವು ವಿವರಣೆ ಕೊಡ್ರಿ, ನೀವು ಅದನ್ನು ವ್ಯಾಖ್ಯಾನ ಮಾಡಿರಿ ಅಂತ ಶೇಷನನ್ನು ಅವ್ರು ಕೇಳಿದರು. ಶೇಷ ಅದನ್ನ ಮುಂದೆ ಹೇಳಿ ಪ್ರಾರಂಭ ಮಾಡಿದ. ಆ ಶೇಷನ ಲೋಕ ಎಂಥದ್ದು ಅಂತಂದ್ರೆ, ಅತಿ ಚಿತ್ರಧಾಮ್ನಿ ನಿಜಧಾಮ್ನಿ ರಥಂ, ಅತ್ಯಂತ ವಿಲಕ್ಷಣವಾದ್ದು ಆ ಶೇಷನ ಲೋಕ. ಸಹಸ್ರ ಮಸ್ತಕ, 1000 ಹೆಡೆಗಳ ಶೇಷ, ಅನಂತ. ವಿನಯಾಭರಣಾ ಮುನಯ ಅಭಿವಾದ್ಯ, ಈ ಮುನಿಗಳಿಗೆ ಆಭರಣ ಏನು? ನಮ್ಮಂಥವ್ರು ಬಂಗಾರ ಬೆಳ್ಳಿ ಇತ್ಯಾದಿ ಆಭರಣವನ್ನು ತೊಟ್ಕೊಂಡವರಲ್ಲ, ವಿನಯವೇ ಅವರ ಆಭರಣ. ಅದರಲ್ಲೂ ಹಿರಿಯರಾದಂತಹ ಶೇಷನ ಹತ್ರ ಹೋಗಿ ಅವನು ಪ್ರಶ್ನೆ ಕೇಳಬೇಕಾದ್ರೆ ಆ ವಿನಯವೇ ಅವರಿಗೆ ಭೂಷಣ. ವರಂ ಅನ್ವಯುಂಜತೆ ತದರ್ಥಮಿಮಂ. ಇದರಷ್ಟು ಇನ್ನಷ್ಟು ವಿಷಯಗಳನ್ನ ನಮಗೆ ನೀವು ಪ್ರವಚನ ಮಾಡಿರಿ ಅಂತ ಅವ್ರು ಕೇಳಿದರು. ಮುಂದಿನ ಅರ್ಥವನ್ನು ಅವ್ರು ಕೇಳಿದರು. ಭಗವತ್ತಮಸ್ಯ ವಿಪುಲ ಪ್ರಮತೆ ಸಮಯಂ ಮನೋಹರ ತಮಂ ಜಗತಿ ಮಹಿತಂ ಭವದ್ಭಿರಪಿ ಲೋಕಪತೆ ಪಠತಾಂ ಮುಹು ಫಲ ಮುದೇಶ್ಯತಿ ಕಿಂ. ವಿಪುಲ ಪ್ರಮತಿ ಮಧ್ವರಿಗೆ ಅದೊಂದು ಹೆಸರು. ಅವರ ಸಮಯ ಶಾಸ್ತ್ರ ಏನಿದೆಯಲ್ಲ ಅದನ್ನ ಜಗತ್ತಿನಲ್ಲಿ ಎಲ್ಲರೂ ಗೌರವಿಸ್ತಾರೆ. ಶೇಷನಂತಹ ದೊಡ್ಡ ದೇವತೆಗಳು ಕೂಡ ಅದನ್ನು ಗೌರವಿಸ್ತಾರೆ. ನೀವು ಗೌರವಿಸ್ತೀರಿ, ಶೇಷದೇವರೇ ನೀವು ಗೌರವಿಸ್ತೀರಿ.
ಅದನ್ನ ಮೇಲಿನ ಮೇಲೆ ಓದುವವರಿಗೆ, ಶ್ರವಣ ಮಾಡುವವರಿಗೆ, ಅದನ್ನು ಮನನ ಮಾಡ್ಕೊಳ್ಳುವವರಿಗೆ ಏನು ಫಲ ಅದು ಹೇಳ್ರಿ. ಅದೇ ಮೋಕ್ಷ. ಅದನ್ನ ಆತ ಮುಂದೆ ಹೇಳಿಕ್ಕೆ ಪ್ರಾರಂಭ ಮಾಡಿದೆ. ವಿಪುಲ ಪ್ರಮತಿ ಅಂದ್ರೆ ಪೂರ್ಣ ಪ್ರಜ್ಞಾ ಅಂತ ಅರ್ಥ. ಅವರು ಭಗವತ್ತಮ, ಅತ್ಯಂತ ಶ್ರೇಷ್ಠರಾದವರು. ಸಮಯ ಅಂದ್ರೆ ಶಾಸ್ತ್ರ, ಒಂದು ಮನೋಹರತಮ, ಮನಸ್ಸಿಗೆ ಅತ್ಯಂತ ಆಹ್ಲಾದ ಕೊಡುವಂಥ ಶಾಸ್ತ್ರ. ಭವದ್ಭಿರಪಿ ಲೋಕಪತೆ, ಈ ದಿಕ್ಪಾಲಕರಲ್ಲಿ ಈತನು ಕೂಡ ಒಬ್ಬ, ಈ ಶೇಷನು ಕೂಡ ಒಬ್ಬ. ಲೋಕಪತಿಯಾದವನು, ತನ್ನ ಲೋಕಕ್ಕೆ ಕೂಡ ಪತಿಯಾದವನು. ಮತ್ತೆ ನೈಋತ್ಯ ದಿಕ್ಕು ಪಶ್ಚಿಮ ದಿಕ್ಕುಗಳಲ್ಲಿ ಕೆಳಗೆ ಆತ ಇರ್ತಾನೆ. ನೈಋತ್ಯ ಪಶ್ಚಿಮಯೋಹ ಮಧ್ಯೆ ಅಧೋಭಾಗೆ ಅನಂತಾಯ ನಾಗಾಧಿಪತಯ ಸಭಾರ್ಯಾಯ ಸಾಯುಧಾಯ ಸವಾಹನಾಯ ಸಪರಿಗ್ರಹಾಯ ನಮಃ ಅಂತ ಆವರಣ ಪೂಜಾ. ನಾಗಲೋಕದ ಅಧಿಪತಿ ಆತ. ಅದರಿಂದ ನೀವು ಲೋಕಪತಿಗಳು, ನೀವು ಅದನ್ನು ಗೌರವಿಸ್ತೀರಿ. ಇದನ್ನು ಪಠನ ಮಾಡುವವರು ಏನು ಫಲ ಅದನ್ನ ಹೇಳ್ರಿ. ಅಧಿಕಾರಿಣಾಂ ಫಲಮಲಂ ವಿದುಷಾಂ ಭವತಿ ಪ್ರವೃತ್ತಿರತಿವೀರ್ಯವತಿ ಇತಿ ತತ್ಫಲಂ ಸಫಲ ಸಂಕಥನೋ ಭಗವಾನ್ ಪ್ರಪಂಚಯತು ಭೂರಿದಯಃ. ಅಧಿಕಾರಿಗಳು ಯಾವುದೇ ಒಂದು ಶಾಸ್ತ್ರವನ್ನು ಅಧ್ಯಯನ ಮಾಡಬೇಕಾದ್ರೆ, ಅದನ್ನು ಮನನ ಮಾಡಬೇಕಾದ್ರೆ ಬೇರೆ ಬೇರೆ ಸ್ತರದ, ಬೇರೆ ಬೇರೆ ಹಂತದಲ್ಲಿರುವಂತಹ ಅಧಿಕಾರಿಗಳು ಅದಕ್ಕೆ ದೊರೆತಿರ್ತಾರೆ. ಅದನ್ನು ತಿಳ್ಕೊಂಡವರಿಗೆ ಅತಿ ವೀರ್ಯವತಿ ಪ್ರವೃತ್ತಿರ್ಭವತಿ. ಅಲ್ಲಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವವರಿಗೆ ದೊಡ್ಡ ಫಲ ಕೊಡುವಂಥ ಒಂದು ಅವಕಾಶ ಮನುಷ್ಯನಿಗೆ ಸಿಗುತ್ತದೆ. ಆದ್ರಿಂದ ಅದರ ಫಲ ಏನು ಅಂತನ್ನೋದನ್ನು ನೀವೇ ಹೇಳಬೇಕು. ಇವ್ರು ಕೇಳಿದ್ರು. ಇತ್ತು ತತ್ಫಲಂ ಸಫಲ ಸಂಕಥನಃ. ನೀವು ಪ್ರವಚನ ಮಾಡೋದೇನಿದೆಯಲ್ಲ, ಇದು ಅತ್ಯಂತ ಸಫಲವಾದದ್ದು. ನೀವು ಅರ್ಥವನ್ನು ವಿವರಣೆ ಮಾಡಿದರೆ ನಮಗದು ಮನವರಿಕೆ ಆಗಲೇಬೇಕು. ಇತ್ತು ತತ್ಫಲಂ ಸಫಲ ಸಂಕಥನಃ ಭಗವಾನ್ ಪ್ರಪಂಚಯತು ಭೂರಿದಯ. ತಾವು ಅದನ್ನ ನಮ್ಮ ಮೇಲೆ ಕರುಣೆ ಇಟ್ಟು ನೀವು ಅದನ್ನು ವಿಸ್ತಾರವಾಗಿ ಹೇಳಬೇಕು ಅಂತ ಋಷಿಗಳು ಕೇಳ್ಕೊಂಡ್ರು. ಅಲ್ಲಿಗೆ ಆ 11ನೇ ಸರ್ಗದ 4ನೇ ಸರ್ಗ ಅದರ ವಿವರಣದೊಂದಿಗೆ ಇವತ್ತಿನ ಈ ಭಾಗ ಮುಕ್ತಾಯ ಕಂಡಿದೆ.